ಮಾಲಿಕೆ 2 ಪುಸ್ತಕ ಪರಿಚಯ 60 ತಿಂಗಳ ವಿಶೇಷ ಚಲನಚಿತ್ರವಾಗಿರುವ ಕಾದಂಬರಿ. ಪುಸ್ತಕದ ಹೆಸರು ಗಂಧರ್ವಗಿರಿ. ಲೇಖಕರು ಸಾಯಿ ಸುತೆ. ಅಭಿಪ್ರಾಯ ಕವಿತಾ ಭಟ್. ಓದುತ್ತಿರುವವರು ರಮೇಶ್ ಥಳಿ. ಮುಗ್ಧರಿಗೆ ಪ್ರಪಂಚದಲ್ಲಿ ಉಳಿವಿಲ್ಲ. ಒಂದಲ್ಲ ಒಂದು ಅಡೆತಡೆಗಳ ಮಧ್ಯೆಯೇ ಅವರ ಬದುಕು. ಒಂದು ರೀತಿಯ ದಾರುಣ. ಆದರೂ ಇಂತಹ ಮಾತು ಎಲ್ಲ ಸಮಯಕ್ಕೆ ಹೊಂದುವುದಿಲ್ಲ. ಅವರಿಗೆ ದೇವರ ಕೃಪೆ ಇದೆ. ಅವರ ಜೀವನಕ್ಕೆ ಬೇಕಾದ ಪ್ರೀತಿಯನ್ನು ಆ ದೇವರೇ ಹೇಗೋ ಒದಗಿಸಬಲ್ಲ. ಮುಗ್ಧತನ ಒಂದು ರೀತಿಯ ಆಸ್ತಿ. ಎಲ್ಲರಿಗೂ ಇರುವಂಥದ್ದಲ್ಲ, ಪಡೆಯುವುದಂತೂ ಅಲ್ಲವೇ ಅಲ್ಲ. 4-5 ವರ್ಷಗಳ ನಂತರ ಗಂಧರ್ವಗಿರಿಯನ್ನು ಮತ್ತೊಮ್ಮೆ ಓದಲು ಎತ್ತಿಕೊಂಡಾಗ ಕಾದಂಬರಿಯ ಹಿಂದೆ ಮೂಡಿದ್ದ ಸಾಲುಗಳಿವು. ಹಸ್ತಾಕ್ಷರ ನಿಸ್ಸಂಶಯವಾಗಿ ನನ್ನದೇ ಆದರೂ ಬರಹ ನನ್ನ ಸ್ವಂತದ್ದೋ ಅಥವಾ ಕಾದಂಬರಿಯ ಯಾವುದೋ ಸಾಲುಗಳನ್ನು ಬರೆದಿಟ್ಟಿದ್ದೀನೋ ಎಂಬ ಗೊಂದಲವಾಗಿತ್ತು. ಅದಕ್ಕೆ ಕಾರಣ ಇಲ್ಲದಿಲ್ಲ. ಆಗಷ್ಟೇ ಓದಿನ ರುಚಿ ಹತ್ತಿಸಿಕೊಂಡಿದ್ದ ನನಗೆ ಹೀಗೆ ಬರೆಯಲು ಸಾಧ್ಯವಿತ್ತೇ ಎಂದು ಈಗಲೂ ಅಚ್ಚರಿಯಾಗುತ್ತದೆ. ಇಲ್ಲಿ ಗಮನಿಸಬೇಕಾದದ್ದು ಬರಹವನ್ನಲ್ಲ, ಒಬ್ಬ ಹೊಸ ಓದುಗಳಿಂದಲೂ ಈ ರೀತಿ ಬರೆಯಲು ಶಕ್ಯವಾಗುವಷ್ಟು ಕಾದಂಬರಿ ಕಾಡಿದೆ ಎನ್ನುವುದು. ಹೌದು, ಗಂಧರ್ವಗಿರಿ ಅಂದಿನಷ್ಟೇ ಇಂದೂ ಸಹ ಕಾಡುತ್ತದೆ. ವಸ್ತು, ಕಥಾಕ್ಷೇತ್ರ, ನಿರೂಪಣೆ, ಭಾಷೆ, ಪಾತ್ರಗಳ ಸೂಕ್ಷ್ಮ ಕುಸುರಿತನ ಓದುಗರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ತಂದೆ ತಾಯಿ ಇಲ್ಲದ ನೇತ್ರಳ ಅಸಹಾಯಕತೆ, ಮೊಮ್ಮಗಳನ್ನು ಕಣ್ಣಗೊಂಬೆಯಂತೆ ಕಾಣುವ ನರಸಿಂಹ ಜೋಯಿಸರ ವಾತ್ಸಲ್ಯ, ತಮ್ಮದಲ್ಲದ ಕುಡಿಯೊಂದು ಮನೆಯಲ್ಲಿ ಸೇರಿಕೊಂಡಾಗ ಅತ್ತೆಯಾದವಳು ಹೇಗೆ ದುಡಿಸಿಕೊಳ್ಳುತ್ತಾಳೋ ಅಂತಹ ದರ್ಪವನ್ನು ಅಪ್ಪಿತಪ್ಪಿಯೂ ಬಿಟ್ಟುಕೊಡದ ಮಹಾಲಕ್ಷ್ಮಿ, ಎಳೆಯ ಚಂದದ ಹೆಣ್ಣೊಂದು ತನ್ನ ಮುಂದೆ ಕುಣಿದಾಡುವಾಗ ಬಿಡುವುದೆಂತು ಎಂದು ಯೋಚಿಸುವ ಹೆಣ್ಣು ಬಾಕ ಮಾವ ವೆಂಕಟರಮಣ ಜೋಯಿಸ, ಜೀವನದ ಭಾರಕ್ಕೆ ನಲುಗಿ ಒಂಟಿಯಾದರೂ ಮೋಸ ಅನ್ಯಾಯ ಸಹಿಸದ ಗಟ್ಟಿ ಪಾತ್ರವಾದ ಪುಟ್ಟಜ್ಜಿ. ಇತ್ತ ಹೆಣ್ಣು ಮಕ್ಕಳಿಲ್ಲದೆ ಮನೆ ತುಂಬಿದ ಸೊಸೆಯೂ ಇಲ್ಲವಾದಾಗ ತಾಯ್ತನ, ಅಂತಃಕರಣದ ಪ್ರತೀಕವೇ ಆದ ರಾಜಲಕ್ಷ್ಮಿ, ಸರಳತೆಯ ರಂಗರಾವು, ಯಾವುದು ನೈಜ ಪ್ರೀತಿ ಎನ್ನುವುದನ್ನು ಸರಿಯಾಗಿ ಅರಿತ ರವೀಂದ್ರ, ಪರರ ಏಳಿಗೆ ಸಹಿಸದ ಮೆನನ್, ಅವನಿಗೆ ತಕ್ಕ ಮಗಳೇ ಆದ ರೂಪ, ಈ ಎಲ್ಲ ಪಾತ್ರಗಳು ಕಥೆಯ ಉದ್ದಕ್ಕೂ ಹೇಗಿರಬೇಕೋ ಹಾಗೆ ಅಷ್ಟೇ ಸಹಜವಾಗಿ ವರ್ತಿಸುತ್ತವೆ. ಇಷ್ಟು ವಿಭಿನ್ನವಾದ ಈ ಪಾತ್ರಗಳು ಯಾವ ರೀತಿಯಲ್ಲಿ ತಮ್ಮ ಪಾತ್ರ ನಿಭಾಯಿಸಿ ಕಥೆ ಹೇಳಿವೆ ಎಂಬುದನ್ನು ನೀವು ಕಾದಂಬರಿ ಓದಿಯೇ ತಿಳಿಯಬೇಕು. ಪ್ರಕೃತಿಯ ಮಡಿಲಲ್ಲೇ ಅರಳಿದ ಈ ಕಾದಂಬರಿಯನ್ನು ಓದುವಾಗ ಮನಸ್ಸಿಗೆ ಮುದವಾಗುತ್ತದೆ. ವಿಷ್ಣುವರ್ಧನ್ ಹಾಗೂ ಆರತಿ ಅಭಿನಯಿಸಿರುವ ಇದೇ ಹೆಸರಿನ ಚಲನಚಿತ್ರವು 1983ರಲ್ಲಿ ಬಿಡುಗಡೆಯಾಯಿತು. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.